ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಶ್ರೀಮದ್ ಭಗವದ್ಗೀತಾ ಸಾಂಖ್ಯಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ ಆತ್ಮದ ಬಗ್ಗೆ ತಿಳುವಳಿಕೆಯನ್ನ ಹೇಳ್ತಾ ಇದ್ದಾನೆ. ನೀನು ಯಾಕೆ ಶೋಕ ಪಡ್ತಾ ಇದೀಯಾ? ಈ ಆತ್ಮ ಅನ್ನೋದು ಯಾವತ್ತು ಯಾರನ್ನು ಕೊಲ್ಲೋದಿಲ್ಲ, ಯಾರಿಂದ ಕೊಲ್ಲಲ್ಪಡೋದೂ ಇಲ್ಲ. ಅದನ್ನ ಏನೂ ಮಾಡೋಕ್ಕಾಗಲ್ಲ, ಸುಡಕ್ಕಾಗಲ್ಲ, ನೀರಲ್ಲಿ ಕರಗ್ಸಕ್ಕಾಗಲ್ಲ, ಗಾಳಿಯಲ್ಲಿ ಒಣಗ್ಸಕ್ಕಾಗಲ್ಲ, ಅದನ್ನ ಕಟ್ ಮಾಡೋಕ್ಕಾಗಲ್ಲ. ಎಲ್ಲವನ್ನ ಹೇಳಿ ನೀನು ಆತ್ಮವನ್ನ ಸರಿಯಾಗಿ ತಿಳ್ಕೊಂಡು ಶೋಕ ಪಡೋದನ್ನ ನಿಲ್ಲಿಸು. ಯಾಕೆ ಅಂತಂದ್ರೆ ನೀನು ಶೋಕ ಪಡ್ತಾ ಇರೋದು ಸರಿಯಲ್ಲ. ಯಾಕಂದ್ರೆ ಈ ಆತ್ಮ ಸದಾ ಇರುವಂಥದ್ದು. ನಾವು ಕೆಲವು ಸಮಯ ಇರ್ತೀವಿ, ಆಮೇಲೆ ಹೊರಟೋಗ್ತೀವಿ. ಹುಟ್ಟೋಕ್ ಮುಂಚೆನೂ ನಾವು ಇರಲಿಲ್ಲ, ಸತ್ ಮೇಲೂ ಇರೋದಿಲ್ಲ, ಮಧ್ಯ ಒಂದು ಸ್ವಲ್ಪ ದಿವಸ ಮಾತ್ರ ಇರ್ತೀವಿ. ಅದರಲ್ಲಿ ನೀನು ಯಾಕೆ ಇಷ್ಟು ಶೋಕ ಪಡ್ತಾ ಇದೆಯಾ? ಮತ್ತೆ ಈ ಆತ್ಮವನ್ನ ಏನೂ ಮಾಡೋದಕ್ಕಾಗಲ್ಲ. ಶರೀರ ಒಂದಲ್ಲ ಒಂದು ದಿವಸ ಅದು ನಾಶ ಆಗಬೇಕಾಗಿರುವಂಥದ್ದೇ. ಸೊ ಅದಕ್ಕೋಸ್ಕರನೇ ಅರ್ಜುನ, ಆತ್ಮ ಎಲ್ಲರ ಶರೀರದಲ್ಲೂ ಕೂಡ ಅವಧ್ಯವಾಗಿರುತ್ತೆ, ಅದನ್ನೇನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀನು ಈ ಪ್ರಾಣಿಗಳಿಗೋಸ್ಕರ ಅಂದರೆ ಈ ಜೀವಿಗಳಿಗೋಸ್ಕರ ನೀನು ಶೋಕ ಪಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಮತ್ತೆ ನಿನ್ನ ಧರ್ಮವನ್ನ ನೋಡಿ ಕೂಡ ನೀನು ಭಯ ಪಡೋದು ಕೂಡ ಯೋಗ್ಯವಲ್ಲ. ಯಾಕಂದ್ರೆ ಕ್ಷತ್ರಿಯರಿಗೆ ಧರ್ಮಯುಕ್ತವಾದ ಯುದ್ಧವನ್ನ ಬಿಟ್ಟು ಬೇರೆ ಯಾವುದೇ ಒಂದು ಕಲ್ಯಾಣಕಾರಿಯಾದಂಥ ಕರ್ತವ್ಯ ಇಲ್ಲ. ನಿನಗದೇ ಒಳ್ಳೆ ಕೆಲಸ, ನೀನು ಯುದ್ಧ ಮಾಡೋದೇ ನಿನಗೆ ಒಳ್ಳೆಯದು, ನಿನ್ನ ಧರ್ಮ ಅದು. ಆ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ನೀನು ಭಯ ಪಡುವಂತ ನೆಸೆಸಿಟಿ ಇಲ್ಲ. ಪಾರ್ಥ, ತನ್ನಿಂದ ತಾನೇ ಪ್ರಾಪ್ತವಾಗಿರುವಂತಹ ಮತ್ತೆ ತೆರೆದಿರುವಂತಹ ಸ್ವರ್ಗದ ದ್ವಾರ ರೂಪ ಈ ರೀತಿಯ ಯುದ್ಧವನ್ನ ಭಾಗ್ಯವಂತರಾದಂತಹ ಕ್ಷತ್ರಿಯರೇ ಪಡ್ಕೊಳ್ತಾರೆ. ನೋಡಿ, ಕ್ಷತ್ರಿಯರಿಗೆ ಯುದ್ಧನೇ ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಸತ್ರೆ ಸ್ವರ್ಗ ಸಿಗುತ್ತೆ, ಬದುಕಿದ್ರೆ ಗೆದ್ರೆ ಏನಾಗುತ್ತೆ, ರಾಜ್ಯದ ಸುಖ, ಅದು ಕೂಡ ಸ್ವರ್ಗದ ರೀತಿನೇ ಅಲ್ವಾ, ಅದು ಸಿಗುತ್ತೆ. ಸೊ ಈಗ ತನ್ನಿಂದ ತಾನೇ ಬಂದಿರುವಂಥದ್ದು, ನೀನೇನು ಕೇಳ್ಕೊಂಡಿಲ್ಲ ಅಲ್ವಾ. ಇಂಥ ಒಂದು ಭಾಗ್ಯ ಎಲ್ಲರಿಗೂ ಸಿಗಲ್ಲಪ್ಪ. ಯಾರು ಭಾಗ್ಯವಂತರಾಗಿರ್ತಾರೋ ಅವ್ರಿಗೆ ಮಾತ್ರ, ಅಂಥ ಕ್ಷತ್ರಿಯರಿಗೆ ಮಾತ್ರ ಇದು ಸಿಗೋದು. ಮತ್ತೆ ನೀನೇನಾದ್ರೂ ಈ ಧರ್ಮಯುಕ್ತವಾದಂತಹ ಯುದ್ಧವನ್ನ ಮಾಡಲಿಲ್ಲ ಅಂತಂದ್ರೆ ಸ್ವಧರ್ಮ ಮತ್ತೆ ಕೀರ್ತಿಯನ್ನು ಕೂಡ ನೀನು ಕಳ್ಕೊಂಡು ಪಾಪವನ್ನ ಪಡ್ಕೊಳ್ತೀಯಾ. ಆಮೇಲೆ ಎಲ್ರೂ ನಿನ್ನನ್ನ ಬಹಳ ಕಾಲದ ತನಕ ಅಪಕೀರ್ತಿಯ ಬಗ್ಗೆ ಮಾತಾಡ್ತಾರೆ. ನೋಡಿ, ಕ್ಷತ್ರಿಯರಿಗೆ ಯುದ್ಧ ತುಂಬಾ ಇಂಪಾರ್ಟೆಂಟು. ಯುದ್ಧವನ್ನ ಬಿಟ್ಟು ಓಡಿದ್ರೆ ಅಥವಾ ಯುದ್ಧ ಮಾಡಲಿಲ್ಲ ಅಂತಂದ್ರೆ ತನ್ನ ಸ್ವಧರ್ಮ ಪಾಲನೆ ಅವನು ಮಾಡಲಿಲ್ಲ ಅಂತಂದಂಗಾಗುತ್ತಲ್ವಾ. ಕ್ಷತ್ರಿಯರ ಧರ್ಮ ಏನು? ಯುದ್ಧ ಮಾಡೋದು. ಅವನಿಗೆ ಯಾರಾದರೂ ಯುದ್ಧಕ್ಕೆ ಆಹ್ವಾನ ಕೊಟ್ಟರೆ ಅವನು ಅದಕ್ಕೆ ತಯಾರಾಗಿರ್ಬೇಕು. ಯುದ್ಧದಲ್ಲಿ ಗೆಲ್ಲಬೇಕು, ಇಲ್ಲಾಂದ್ರೆ ಸಾಯ್ಬೇಕು, ಎರಡರಲ್ಲಿ ಒಂದು ಆಗಬೇಕು. ಮತ್ತೆ ಈ ರೀತಿ ನೀನು ಯುದ್ಧ ಮಾಡಲಿಲ್ಲ ಅಂತಂದ್ರೆ ಕೀರ್ತಿಯನ್ನು ಕೂಡ ಕಳ್ಕೊಳ್ತೀಯಾ. ಅಂದ್ರೆ ಈಗ ಅರ್ಜುನ ಅಂತಂದ್ರೆ ತುಂಬಾ ಹೆಸರುವಾಸಿ ಆಗಿದ್ದಾನ. ಅವನ ಶೌರ್ಯ, ವೀರತ್ವಕ್ಕೆ, ಅವನ ಬಲ ಪರಾಕ್ರಮಕ್ಕೆ ಅವನು ಹೆಸರುವಾಸಿಯಾಗಿದ್ದಾನೆ. ಆ ಕೀರ್ತಿ ಅವನಲ್ಲಿದೆ ಅಲ್ವಾ. ಆದ್ರೆ ಯುದ್ಧ ಮಾಡಲಿಲ್ಲ ಅಂತಂದ್ರೆ ಕೀರ್ತಿ ಕಳ್ಕೊಂಡು ಪಾಪವನ್ನು ಕೂಡ ಪಡ್ಕೊಳ್ತೀಯ, ಮತ್ತೆ ಅಪಕೀರ್ತಿ ಕೂಡ ಬರುತ್ತೆ. ಅಯ್ಯೋ, ಅವನು ಯುದ್ಧ ಮಾಡದೆ ಯುದ್ಧದಿಂದ ಓಡ್ ಹೋದ, ಅಥವಾ ಯುದ್ಧ ಮಾಡೋಕ್ಕಾಗಲಿಲ್ಲ, ಅವನ ಕೈಲಾಗ್ದವನು, ಹೀಗೆ ಹಾಗೆ ಅಂತೆಲ್ಲ ಮಾತಾಡ್ಕೊಳ್ತಾರೆ. ಈ ಅಪಕೀರ್ತಿಯನ್ನು ಕೂಡ ನೀನು ಸಹಿಸ್ಕೊಳ್ಬೇಕಾಗತ್ತೆ. ಮತ್ತೆ ಗೌರವಾನ್ವಿತ ಪುರುಷರಿಗೆ ಅಪಕೀರ್ತಿ ಅನ್ನೋದಿದೆಯಲ್ಲ, ಅದು ಮರಣಕ್ಕಿಂತ ಹೆಚ್ಚಾಗಿರುತ್ತೆ. ಅವು ನೋಡಿ, ಬೇಕಾದ್ರೆ ಕೆಲವೊಂದು ಜನರನ್ನ ನೋಡ್ತೀವಿ, ಅವ್ರು ಯಾರ ಹತ್ರನೂ ಕೆಟ್ಟವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಆ ರೀತಿ ಅನ್ನಿಸ್ಕೊಳ್ಳೋಕ್ಕಿಂತ ಅವ್ರು ಸಾಯೋದ್ ಮೇಲು ಅಂತ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಯಾರು ಮಾನನೀಯ ಪುರುಷರಾಗಿರ್ತಾರೋ ಅಂಥವರಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತ ಹೆಚ್ಚಿನದು. ಮತ್ತೆ ಯಾರ ದೃಷ್ಟಿಯಲ್ಲಿ ನೀನು ಮೊದಲಿನಿಂದಾನೂ ಕೂಡ ಬಹಳ ಸಮ್ಮಾನಿತನಾಗಿದೆಯೋ, ಅಂದ್ರೆ ಎಲ್ಲರೂ ನಿನ್ನನ್ನು ಯಾರು ಗೌರವ ಕೊಡ್ತಾ ಇದ್ದಾರೋ ಈ ಒಂದು ಲಘುತ್ವವನ್ನ ಪಡಿತೀಯಾ. ಅದಾದ್ಮೇಲೆ ಯುದ್ಧ ಮಾಡಲಿಲ್ಲ ಅಂತಂದ್ರೆ ನಿನಗೆ ಗೌರವ ಕೊಡ್ತಾ ಇದ್ದವರು ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡೋ ಹಾಗಾಗುತ್ತೆ ಅಂತ ಇದರ ಅರ್ಥ. ಆ ಮಹಾರಥಿಗಳು ನಿನ್ನನ್ನ ಭಯದ ಕಾರಣದಿಂದ ಯುದ್ಧದಿಂದ ವಿರತನಾಗಿದೆಯಾ ಅಂತ ತಿಳ್ಕೊಳ್ತಾರೆ. ಸೊ ಏನಂತ ತಿಳ್ಕೊಳ್ತಾರೆ? ಅರ್ಜುನ ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಯುದ್ಧ ಮಾಡಲಿಲ್ಲ, ಅದಕ್ಕೆ ಯುದ್ಧದಿಂದ ಓಡೋದ, ಅಥವಾ ಯುದ್ಧ ಮಾಡೋದಕ್ಕೆ ಅವನು ಬರಲಿಲ್ಲ ಅಂತೆಲ್ಲ ತಿಳ್ಕೊಳ್ತಾರೆ. ಮತ್ತೆ ನಿನ್ನ ವೀರ ಜನರು ನಿನ್ನ ಸಾಮರ್ಥ್ಯವನ್ನ ನಿಂದನೆ ಮಾಡ್ತಾ ನಿನಗೆ ಹೇಳಬಾರದ ವಚನಗಳನ್ನ ಆಡ್ತಾರೆ. ಈಗ ಅರ್ಜುನನನ್ನೇ ನಂಬಿಕೊಂಡಿರ್ತಾರೆ, ಮತ್ತು ಇವನು ಏನೋ ಒಂದು ದೊಡ್ಡದಾಗಿ ಮಾಡ್ತಾನೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಈಗ ಇವನು ಯುದ್ಧ ಬಿಟ್ಟು ಓಡಿದಾಗ ಏನು ಮಾಡ್ತಾರೆ ಹೇಳಿ?
ಅಯ್ಯೋ ಇವನ್ ಕೈಯಲ್ಲಿ ಆಗದೆ ಇರೋನು ಅಂತ, ಅಂದರೆ ಅವನ ಸಾಮರ್ಥ್ಯವನ್ನೇ ನಿಂದನೆ ಮಾಡಿ ಹೇಳಬಾರದ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ದುಃಖ ಇನ್ನೇನಪ್ಪ ಇದೆ? ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟು ಸ್ವರ್ಗವನ್ನ ಪಡಿತೀಯಾ, ಅಥವಾ ಸಂಗ್ರಾಮದಲ್ಲಿ ಗೆದ್ದು ಪೃಥ್ವಿಯ ರಾಜ್ಯವನ್ನ ಭೋಗಿಸ್ತೀಯಾ? ಅಂದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಎರಡೂ ಕೂಡ ನಿನಗೆ ಒಳಿತೇ ಆಗತ್ತೆ. ಯಾಕಂದ್ರೆ ಕ್ಷತ್ರಿಯರು ಯುದ್ಧದಲ್ಲಿ ಹೋರಾಡಬೇಕಾದ್ರೆ ಸತ್ರೆ ಅವರಿಗೆ ಸ್ವರ್ಗನೇ ಸಿಗುತ್ತೆ. ಯಾರಾದರೂ ಆಗಿರಲಿ, ಯುದ್ಧದಲ್ಲಿ ಹೋರಾಡ್ತಾ ಸತ್ತಂತಹ ಕ್ಷತ್ರಿಯನಿಗೆ ಸ್ವರ್ಗ ಸಿಗತ್ತೆ. ಅಥವಾ ಈ ಯುದ್ಧದಲ್ಲಿ ಗೆದ್ರೆ ನಿನಗೆ ಪೃಥ್ವಿಯ ರಾಜ್ಯವನ್ನ ಭೋಗಿಸುವಂತ ಒಂದು ಅವಕಾಶ ಸಿಗುತ್ತೆ. ಜಯ ಪರಾಜಯ, ಲಾಭ ಹಾನಿ, ಮತ್ತೆ ಸುಖ ದುಃಖ ಇವೆಲ್ಲ ಸಮಾನ ಅಂತ ತಿಳ್ಕೊ. ಯಾವುದೂ ಕೂಡ ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ಯಾವುದಕ್ಕೂ ದುಃಖ ಪಡಬಾರ್ದು, ಆಮೇಲೆ ಸುಖನೂ ಪಡಬಾರ್ದು. ಅಂದರೆ ಒಂಥರ ಹಿಗ್ಗೋದು ಕುಗ್ಗೋದು ಇದೆಲ್ಲ ಮಾಡ್ಕೋಬಾರ್ದು. ಎಲ್ಲ ಸಮಾನ ಅಂತ ತಿಳ್ಕೊ. ಯುದ್ಧಕ್ಕೋಸ್ಕರ ನೀನು ಸಿದ್ಧನಾಗು. ಈ ರೀತಿ ಯುದ್ಧ ಮಾಡೋದ್ರಿಂದ ನೀನು ಪಾಪವನ್ನು ಪಡ್ಕೊಳ್ಳೋದಿಲ್ಲ. ಅಂದರೆ ಸಮಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಂಡು ಯಾವುದಕ್ಕೂ ನಾವು ಹಿಗ್ಗೋದು ಕುಗ್ಗೋದು ಮಾಡದೆ ನಮ್ಮ ಕರ್ತವ್ಯವನ್ನು ಮಾಡೋದಿದೆಯಲ್ಲ, ಅದರಿಂದ ನಮಗೆ ಪಾಪ ಅನ್ನೋದು ಸಿಗೋದಿಲ್ಲ. ಈಗ ಯುದ್ಧದಲ್ಲಿ ತುಂಬ ಜನರನ್ನು ನಾವು ಕೊಲ್ಲಬೇಕಾಗತ್ತೆ, ಹೊಡಿಬೇಕಾಗತ್ತೆ, ಏನೇನೋ ಮಾಡಬೇಕಾಗತ್ತೆ, ಹಿಂಸೆಗಳನ್ನು ಕೊಡಬೇಕಾಗತ್ತೆ. ಆದರೆ ನೀನು ಯಾವಾಗ ಸಮಸ್ಥಿತಿಯಲ್ಲಿ ಇದ್ದುಕೊಂಡು ಈ ಕೆಲಸವನ್ನು ಮಾಡ್ತೀಯೋ ಆಗ ನಿನಗೆ ಪಾಪ ಅನ್ನೋದು ಸಿಗೋದಿಲ್ಲ. ಅಂದರೆ ಆ ಪಾಪದಿಂದ ನೀನು ರಹಿತನಾಗಿರ್ತೀಯ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾನೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.